ಇನ್ನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನ ನಾನೇ ಆಗಿದೆ. ನೀವು ಮಾನವರಲ್ಲ, ಮಾನವರನ್ನು ತಿಂದು ಹಾಕುವ ಗೋಮುಖವೇನರು. ಏನೇನೋ ಮಾತನಾಡ್ತಿರುವೆ ಅಲ್ಲ, ಯಾಕೆ? ಏನಾಗಿದೆ ನಿನಗೆ? ಎತ್ತರ ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದರಲ್ಲ, ಕಿತ್ತು ಹುಚ್ಚನಾಗಿದ್ದೇನೆ. ನೀನ್ ಹೇಳುವ ಮಾತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿವಸ ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತಾಡಬೇಕಾದ ನೀನು ಹಿಂದೇಕೆ ಏಕವಚನದಲ್ಲಿ ಸಂಬೋಧಿಸುತ್ತಿದ್ದೀಯಾ? ನಮ್ಮಿಂದ ಏನಾಗಿದೆ ನಿನಗೆ? ಇವತ್ತು ನಿನ್ನ ಮಗ ಮದುವೆ ಅಲ್ಲವೇ? ಹೌದಲ್ಲ, ಮದುವೆ ಎಂಬ 3 ಅಕ್ಷರ ಮುಗಿದೆ ಹೋಗಿದೆ. ಮದುಮಗಳಾಗಿ ಮದು ಮಂಟಪಕ್ಕೆ ಹೋಗುವ ನನ್ನ ಮಗಳು ಮನೆಯಲ್ಲಿ ಹೆಣವಾಗಿ ಮನೆಗಿದ್ದಾರೆ. ಅಂದರೆ ನೀನ್ ಹೇಳುವ ಮಾತು ಮದುಮಗಳಾಗಿ ಗಂಡನ ಮನೆಗೆ ಹೋಗಬೇಕಾಗಿದೆ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಆತ್ಮಹತ್ಯೆಗೆ ಕಾರಣೀಭೂತರಾದ ಕುಲಪಾತಕ ಯಾರು? ಆತ್ಮಹತ್ಯೆಗೆ ಕಾರಣೀಭೂತ ಆಪತ್ತ ಯಾರು? ಹೇಳುವುದ್ರ ಹೇಳು. ಆತ್ಮಹತ್ಯೆ ಮಾಡಿಕೊಳ್ಳುವ ಆಪತ್ತಾದರೂ ಏನಿತ್ತು? ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡವು? ಹೇಳುವುದ್ರ ಹೇಳು. ಆಪತ್ತು, ಅವಮಾನ, ಅವನ ಎಂದು ತಂದುಕೊಂಡವಳ ನನ್ನ ಮಗಳು ಅಪಮಾನ ಮಾಡಿ ಅವಮಾನಗೊಳಿಸಿ ಆಪತ್ತನ್ನು ಒದಗಿಸಿ ಅವನನ್ನು ಮಾನವರನ್ನು ಮಾಡಿದ. ಯಾರ ಚಾಂಡಾಲ? ಹೇಳುವುದ್ರ ಹೇಳು. ಆ ಕುಲಪಾತಕ ಬೇರೆ ಯಾರು ಅಲ್ಲ ತಡಿ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಏಕೈಕ ಪುತ್ರ. ಹೇಳುತ್ತಿರುವ ಮಾತು ನಿಜವೇ? ನನ್ನ ಮಗ ಇಂಥ ಕೃತಿಗೆ ಸಾಧ್ಯವಿಲ್ಲ. ಮಗ ಮಾಡಿದ ದುರಂತಗಳು ಮಾತೆ ಸಾಕಿದ ಗಿಣಿಯನ್ನು ನಾನು ತಿಳಿದುಕೊಂಡಿದ್ದೆ. ಘಟಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ಆಹಾರದ ಹತ್ತು ಎಂದು ನಾನು ತಿಳಿದುಕೊಂಡಿದ್ದೆ. ನನ್ನ ಮಗ ಮನುಷ್ಯ ಇಂಥ ಮೋಸ ಮಾಡ್ತಾನೆ ಅಂತ ನನ್ನ ಕನಸಿನಲ್ಲಿ ಸಹ ಸನ್ನಿವೇಶ ಕನಸನ್ನು ನನಸು ಮಾಡಿಕೊಂಡವ ಇಲ್ಲಿಲ್ಲ. ಉಳಿದ ನಾವು 3 ಜನ ಮಾತ್ರ. ಈ ಸುಂದರವಾದ ಸನ್ನಿವೇಶ ನೋಡಿ ನಿಮಗೆ ಸಂತೋಷವಾಗಿರಬೇಕು. ಮಗ ಮಾಡಿದ ತಪ್ಪು ನಿಮಗೆ ಖುಷಿ ತಂದಿದೆ. ಈ ಸಂತೋಷ ಮುಂದೆ ಸಿಗಲಾರಂತ ನಿಮಗೆ ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗಿರಬಹುದಲ್ಲ. ಏಕೆಂದರೆ ನೀವು ಮಾನವಂತರ ಮನೆಯವರ ಮುತ್ತುಗಳು. ನಿಮಗೆ ಮದುವೆಯಾಗಿ 3 ವರ್ಷವಾದರೂ ಮಗಳು ಆಗದೇ ಇದ್ದಕ್ಕಾಗಿ ಊರಲ್ಲಿರುವ ಎಲ್ಲಾ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿ ಮನೆತನಕ್ಕೆ ಮಕ್ಕಳು ಆಗಲೆಂದು ಹರಕೆ ಇರುತ್ತೆ. ಆದರೆ ಹಾಲೆಗಳನ್ನ ನನಗೆ ವಿಷ ಕೊಟ್ಟು ಓಡಿ ಹೋದ. ಯಜಮಾನನ ಮಗನನ್ನು ಎತ್ತಿ ಆಡಿಸಿದೆ. ನಿಮ್ಮ
ನಿಮ್ಮ ಏನೆಂದು ಕರೀಬೇಕು? ಅಲ್ಲರಿ ನಾನು ನಿಮ್ಮ ಮನೆತನ ಅಲ್ಲರಿ ನೀವು ಮಾನವಂತರು, ನ್ಯಾಯವಂತರು, ಮಾನವಂತರು. ಇಂಥ ಮಾನವಂತರ ಮನೆಯಲ್ಲಿ ನಂಬಿದವನ ನನ್ನನ್ನ ಕುತ್ತಿಗೆ ಕೊಯ್ದು ಬಿಟ್ರಲ್ಲ. ನಿಮ್ಮಂತ ನ್ಯಾಯವಂತರನ್ನ, ನಿಮ್ಮಂತ ಅವಹೇಳನ ಮಾಡ್ತಕ್ಕಂಥವ್ರನ್ನ ಏನಂತ ಕರೀಬೇಕು? ಏನ್ ಮಾತಾಡ್ತಾ ಇದೀಯ ನೀನು? ಹೇಗೆ ತಾಯಿ? ನಿಮ್ಮ ಮಗ ಮಾಡಿದ ತಪ್ಪು ಸಿದ್ಧಂದಿರಬೇಕು. ಏಕೆಂದರೆ ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಹೆಣ್ಣು ಹುಟ್ಟಲಿ ಎಂದು ನೀವು ಬೇಡಿಕೊಂಡಿದ್ದೀರಿ. ಹೆಣ್ಣು ಹುಟ್ಟಿದಾಗ ನನ್ನ ಮಗಳನ್ನು ನಿಮ್ಮ ಮನೆಗೆ ಕರೆದು ತಂದಾಗ ಚಿನ್ನದ ಸರ ಹಾಕಿ ಕಳಿಸಿದ್ರಿ. ಯಾಕೆ? ಮನೆ ಮೂಲಕ ಮಗನಿಂದ ನನ್ನ ಮಗಳ ಮಾನ ಕಳೆದಕ್ಕಾಗಿ. ಈಡೇರಿಸಿಕೊಂಡ್ರೆ ಬೇಕ್ರಿ. ಬೇಡ, ದಯವಿಟ್ಟು ಮನನೋವು ಮಾತಾಡಬೇಡ. ಮಾದೇವಿ ಮೌನ ತಾಳಿ ನಿಲ್ಲು. ಮನಸ್ಸು ನೊಂದು ಮಾತನಾಡುವುದರ ಮುಂದೆ ಮರಳಿ ಮಾತನಾಡುವುದು ಮಹಾ ಪಾಪವೆನಿಸುತ್ತದೆ. ಏನು ಬೇಕಾದರೂ ಮಾತನಾಡಲಿ. ಹೆತ್ತ ಮಕ್ಕಳನ್ನು ಕಳೆದುಕೊಂಡ ನೋವು ಹೆತ್ತವರಿಗೆ ಗೊತ್ತಾಗುತ್ತದೆ. ಅವರಿಗೆ ಯಾವತ್ತೂ ಗೊತ್ತಾಗಲಾರದು. ಈಗ ನೀನು ಮಗಳನ್ನು ಕಳೆದುಕೊಂಡನು. ನಾನು ಈಗ ನಿನ್ನನ್ನು ಕೇಳುವುದು ಒಂದೇ ಒಂದು, ನಿನ್ನ ಮಾನ ಮತ್ತು ಮಗಳು ಯಾವತ್ತೂ ತಿರುಗಿ ಬರಲಾರವು. ಅದಕ್ಕೋಸ್ಕರ ನಿಮ್ಮ ಮಗ ಮಾಡಿದ ತಪ್ಪು ನಾನು ಮರೆತು ಬಿಡದೆ. ಮರೆತು ಬಿಡು ಅಂತ ಹೇಳಲು ನಾನು ಹುಚ್ಚನಲ್ಲ. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಬಿಡು. ನಿನ್ನ ಕೈಯಿಂದ ಆಗಬಾರದು. ಏಕೆಂದರೆ 10 ಜನರಿಗೆ ನ್ಯಾಯ ಹೇಳುವ ನಾನು ಆ ದೇವರು ಕೂಡ ಮೆಚ್ಚಲಾರ. ಇದಕ್ಕಾಗಿ ನಾನು ನಿನಗೆ ಒಂದೇ ಒಂದು ಭಿಕ್ಷೆ ಬಿಡುವೆ, ಇಲ್ಲ ಅಂತ ಹೇಳಬಾರದು. ಸುತ್ತ 40 ಹಳ್ಳಿಯ ಜನರಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ. ಅಂತ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಹೀನ ಕೆಲಸ ಮಾಡಿರುವನೆಂದು ಸುತ್ತ 40 ಹಳ್ಳಿಯ ಜನರಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನವೇ ಮಣ್ಣು ಪಾಲಾಗುತ್ತದೆ. 10 ಜನರ ಮಧ್ಯೆ ನಾವು ಜೀವಂತವಿದ್ದರೂ ಸತ್ತಂತೆಯೇ ಸರಿ. ನಾನು ಏನು ಮಾಡಬೇಕು? ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳಿಗೆ ಸಾವಿಗೆ ನನ್ನ ಮಗನೇ ಕಾರಣ ಎಂದು ಹೇಳಬಾರದು. ಇದೊಂದು ಆಕಸ್ಮಿಕ ಸಾವು ಎಂದು ತಿಳಿಸಿ ಹೇಳಬೇಕು. ಮದುವೆಗೆ ಬಂದವರಿಗೆ ತಿಳಿಸಿ ಹೇಳಬೇಕು. ನಾನು ಮದುವೆಗೆ ಬಂದವರಿಗೆ ಹೇಳಿ ಕಳಿಸುವೆ. ನೀನು ಈ ಶವ ಸಂಸ್ಕಾರದ ವ್ಯವಸ್ಥೆ ಮಾಡು. ನಾನು ನಿಮ್ಮ ಮನೆಯಲ್ಲಿ ಅನ್ನ ಊಟ ಮಾಡೋಕ್ಕಾಗಿ ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ. ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲೇ ಹೋದರೆ ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ಕೇಳ್ಕೊಳ್ತೇನೆ, ಕೆಟ್ಟ ಆಲೋಚನೆ ಮಾತ್ರ ಮಾಡಿ ನನ್ನ ಮಗ ಮಾಡಿದ ತಪ್ಪಿಗೆ ಅವನನ್ನ ಮನೆಯಿಂದ ದೂರ ಇಟ್ಟಾಯ್ತು. ಎಲ್ಲ ಹಣ ಆಸ್ತಿ ಎಲ್ಲ ಹಾಳಾದ ಚಿಂತೆ. ಕೆಟ್ಟ ವಿಚಾರ ಮಾತ್ರ ಮಾಡಬೇಡ್ರಿ. ಕೆಟ್ಟ ವಿಚಾರ. ಮಾದೇವಿ, ಈ ವಿಷಯ ನಿನಗೆ ಗೊತ್ತಾಗಲಾರದು. ಮುಂದೆ ನಡೆ.